ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಫ್ರೆಂಡ್ಸ್ ಬಂದಿದ್ರು? ಹ್ಞೂ ಅಕ್ಕ, ನೋಟ್ಸ್ ಕೊಡಕ್ ಬಂದಿದ್ರು. ನಾನೆಲ್ಲ ಕೇಳಿಸ್ಕೊಂಡೆ. ನೋಡ್ ಜಾನು, ನನ್ನ ಜೀವನ ಏನೋ ಹೀಗಾಯ್ತು, ಹಾಗಂತ ನೀನು ನಿನ್ನ ಕನಸುಗಳನ್ನ ಬಲಿ ಕೊಡೋದೇನು ಬೇಡ. ನೀನು ಮನೆ ತುಂಬ ನಗ್ನಗ್ತಾ ಓಡಾಡ್ತಿರೋದೇ ಚಂದ. ನಿನಗೆ ಹಾಡೋದು ಎಷ್ಟಿಷ್ಟ ಅಂತ ನನಗೆ ಗೊತ್ತು. ನೀನೇ ಹೇಳಿದೆ ಅಲ್ವಾ, ನೀನು ಹಾಡಿದಾಗ ನಿನಗೆ ಏನೇ ಬೇಜಾರಿದ್ರು ಮರ್ತು ಹೋಗ್ತೀಯಾ ಅಂತ. ಹಾಗಿದ್ಮೇಲೆ ನೀನೇ ಹಾಡದೇ ಇದ್ರೆ ಹೇಗೆ ಹೇಳು? ಅಕ್ಕ, ಬೇಡ ಜಾನು, ನೀನೇನು ಮಾತಾಡಬೇಡ. ನಾಳೆ ನೀನು ಕಾಲೇಜಿಗೆ ಹೋಗ್ತಿದ್ಯಾ ಅಷ್ಟೇ. ಹೌದು ಚಿಕ್ಕಿ, ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬೇಕು, ನಿನಗೆ ಪ್ರೈಸ್ ಸಿಗ್ಬೇಕು, ಆಮೇಲೆ ನಂಗೆ ಚಾಕ್ಲೇಟ್ ತರಬೇಕು. ಓಕೆ. ಬೇಬಿ 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 ಜಂಬೋ ಎಲ್ಲ ತಂದಿದ್ಯಾ? ಬೇಬಿ ಬಗ್ಗೆ ಗೊತ್ತು ತಾನೆ. ಹುಷಾರ್. ಒಬ್ರಿಂಗೋದ್ರು ಒಬ್ರಿಂಗೋದ್ರು ಆ ಟಿವಿ ನೋಡಕ್ಕೆ ಬಿಡಲ್ಲ. ಬೇಬಿ ಸವರಿ ಇವತ್ತು ಅಡುಗೆ ಮನೆ ಕಡೆ ಬಂದ್ಬಿಟ್ಟಿದೆ. ಈ ಕೊಣಗೋ ಅಭ್ಯಾಸ ಒಂದ್ ಎಲ್ಲಿಂದ ಕಲ್ತ್ರೋ ಏನೋ. ಹೇಳದನ್ನೇ ಜೋರಾಗಿ ಹೇಳಿದ್ರೆ ಏನಾಗುತ್ತೆ? ಏನಿಲ್ಲ, ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಏನಾರು ಬಂದ್ಬಿಟ್ಟಿದಾನ ಅಂತ ನೋಡಿದೆ. ಯಾಕೆ ನಾನು ಅಡುಗೆ ಮನೆಗೆ ಬರಬಾರ್ದಾ? ಅಯ್ಯೋ, ನಾನೆಲ್ಲ ಹಂಗಂದೆ. ಮತ್ತೆ ಯಾವಾಗಲೂ ಏನಾದರೂ ಒಂದು ಕೊಂಕಿದ್ದೇ ಇರುತ್ತೆ ನಿಮ್ಮ ಹತ್ರ. ನೋಡಿ, ನಮ್ಮ ಅಪ್ಪ ಅಮ್ಮ ಇವತ್ತು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನನಗೆ ಸ್ವಲ್ಪನಾದರೂ ನೆಮ್ಮದಿಯಿಂದ ಇರಕ್ಕೆ ಬಿಡಿ. ನನಗೆ ಪೀಸ್ ಆಫ್ ಮೈಂಡ್ ಮುಖ್ಯ. ಆ್ಯಂಡ್ ಪ್ಲೀಸ್ ನಮ್ಮ ಅಪ್ಪ ಅಮ್ಮನ ಮುಂದೆ ಹೀಗೆಲ್ಲ ಆಡಬೇಡಿ, ಅವ್ರಿಗೆ ಇಷ್ಟ ಆಗಲ್ಲ. ನಾನೇನೀಗ ಅಂತ ಅನ್ನಬಾರ್ದು ನಂದೆ ನೀನು ಪೀಸ್ ಆಫ್ ಮೈಂಡ್ ಹಾಳಾಗೋಂಥದ್ದು. ಇವಾಗ ತಾನೇ ಗೊಣಕೊಂಡ್ರಿ ತಾನೆ? ಈ ಗೊಣಗಿದ್ರೆ ಇಲ್ಲಿರೋದೇನಂದೆ? ನಾನು ಇರೋದನ್ನ ತಾನೇ ಅಂದೆ. ಲಕ್ಷ್ಮಿ, ನಿನ್ನ ಸ್ವತಂತ್ರದ ಜಗಳ ಶುರುವಾಯ್ತು, ಹೋಗಿ ಬಿಡಿಸಮ್ಮ. ಹಾ, ಎಲ್ಲ ನಿಂಗೆ ಇಷ್ಟ ಆಗೋ ತರಾನೇ ಮಾತಾಡೋಣ ಬಿಡು. ಮಾತಾಡ್ಬೇಡಿ ಈಗೆಲ್ಲ ನೀವು. ಅಯ್ಯೋ ವೀಣಾ, ಏನಮ್ಮ ಇದು? ನೋಡಿ ಅತ್ತವಳು ಹೆಂಗಾಡ್ತಾಳೆ ಅಂತ. ಅಯ್ಯೋ, ನಾನೇನ್ ಮಾಡ್ದೆ ಅತ್ತೆ? ನಮ್ಮ ಅಪ್ಪ ಅಮ್ಮ ಬರ್ತಿದಾರೆ ಅಂತ ಏನೇನೋ ಅರೇಂಜ್ಮೆಂಟ್ಸ್ ಮಾಡ್ತಿದ್ರೆ ಇವ್ರು ನೋಡಿದ್ರೆ ಯಾವಾಗಲೂ ಗೊಣಗ್ತಾನೆ ಇರ್ತಾರೆ. ಸಿಂಚನ, ನೀನ್ ಬಿಡಮ್ಮ, ನಾನ್ ಮಾಡ್ತೀನಿ, ನೀನ್ ಹೋಗು. ಹೌದಾ? ಎಲ್ಲ ಸರಿಯಾಗಿ ಅರೇಂಜ್ ಮಾಡಿ ಅತ್ತೆ. ಏನ್ ವೀಣಾ ಇದು? ನೀನು ನಾಳೆ ದಿನ ಈ ಮನೆ ಜವಾಬ್ದಾರಿನ ತಗೋಬೇಕಾದವಳು. ನೀನೇ ಹೀಗ್ ಮಾಡಿದ್ರೆ ಹೇಗ್ ಹೇಳು? ಮನೇಲಿ ಏನಿದೆ ಏನಿಲ್ಲ ಹೇಗ್ ನಿಭಾಯಿಸ್ಬೇಕು ಅಂತ ನಿನಗ್ ಗೊತ್ತು. ಅವಳು ಚಿಕ್ಕವಳು, ಅವಳಿಗೇನ್ ಗೊತ್ತಿರುತ್ತೆ ಹೇಳು? ದೊಡ್ಡೋಳು ಹೊಂದ್ಕೋಬೇಕಲ್ವಾ? ಅತ್ತೆ, ಒಂದು ದಿನನೂ ಅಡುಗೆ ಮನೆಗೆ ಕಾಲು ಅಂತ ಇಡದೆ ಇರೋಳು ತಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂದ ತಕ್ಷಣ ಬಂದ್ಬಿಟ್ಲು. ಅವಳು ಮಾಡಿ ಸರಿನಾ? ನೀವ್ ಹೇಳಿ. ವೀಣಾ, ತವ್ರ ಮನೆಯಿಂದ ಬರ್ತಿದ್ದಾರೆ ಅಂದ್ರೆ ಹೆಣ್ಮಕ್ಳು ಹೀಗಾಡೋದು ಸಹಜ ಅಮ್ಮ. ನೀನೇನು ಬೇಜಾರ್ ಮಾಡ್ಕೋಬೇಡ. ಸರಿ ಅತ್ತೆ, ಎಲ್ಲದಕ್ಕೂ ನಾನೇ ಹೊಂದ್ಕೋಬೇಕು. ಏನು? ಏನಿಲ್ಲ, ಅಲ್ಲಿ ಜೋಡ್ಸಕ್ಕೆ ನಾನು ಸಹಾಯ ಮಾಡ್ಲಾ ಅಂತ ಕೇಳಿದೆ. ಬೇಡ ಬೇಡ, ನಾನೇ ಮಾಡ್ತೀನಿ. ಜನು, ನೀನ್ ಇಲ್ಲಿದ್ಯಾ? ನಾನ್ ನಿನ್ಗೋಸ್ಕರ ಅಲ್ಲೆಲ್ಲ ಹುಡುಕ್ತೆ. ಬಾಯ್ಲ್ ಕೂತ್ಕೋ ಕೂತ್ಕೋ. ನಿನ್ಗೋಸ್ಕರ ಏನೋ ತಂದಿದ್ದೀನಿ. ಏನ್ ತಂದಿದ್ಯಾ? ಕೊಡು. ಕಣ್ಮುಚ್ಚು. ಅದೇ ಮತ್ತೆ ಏನಾಗಲ್ಲ, ಕೊಡೋ. ಹಿಂಗೆಲ್ಲ ಕೇಳಿದ್ರಾಗಲ್ಲ.
ನೀನು ಖುಷಿಯಿಂದ ನಗ್ತಾ ನಗ್ತಾ ಕಣ್ಮುಚ್ಚಿ ಕೈ ಚಾಚಿದ್ರೆ ಏನು ಅಂತ ಕೊಡ್ತೀನಿ. ಏ ಗೂಬೆ ಕೊಡು. ವಿಶ್ವ ಸೇಮ್ ನಮ್ಮಮ್ಮ ಮಾಡೋ ತರನೇ ಇದೆ ಕಣೋ. ಹೌದಾ? ಮೋಸ್ಟ್ಲಿ ನಿಮ್ಮಮ್ಮ ನಮ್ಮಮ್ಮನ ಹತ್ರ ರೆಸಿಪಿ ಹೇಳ್ಸ್ಕೊಂಡಿರ್ಬೇಕು. ಅದೇ ಮತ್ತೆ ನಿಮ್ಮಮ್ಮ ನಮ್ಮಮ್ಮನ ಹತ್ರ ರೆಸಿಪಿ ಹೇಳ್ಸ್ಕೊಂಡಿರ್ತಾರೆ. ಆ, ಜಾನು, ಅಕ್ಕನ ಮದ್ವೆ ಆ ರೀತಿ ಆದ್ಮೇಲೆ ನೀನ್ ಹೇಗಿರ್ತೀಯೋ ಅಂತ ಭಯ ಆಗಿತ್ತು. ಸದ್ಯ ಇವಾಗ ಖುಷಿ ಆಯ್ತು. ಜಾನು, ಯಾಕೆ ತಿನ್ನೋದ್ ನಿಲ್ಸ್ಬಿಟ್ಟೆ? ತಿನ್ನು. ಆಮೇಲೆ ತಿಂತೀನಿ, ಅಮ್ಮಂಗೂ ಸ್ವಲ್ಪ ಕೊಟ್ಟು ತಿಂತೀನಿ. ಸರಿ. ರೀ, ಮಗಳನ್ನ ಮದುವೆ ಮಾಡಿಕೊಟ್ಮೇಲೆ ಇದೇ ಮೊದಲನೇ ಸಾರಿ ನೀವು ಅವಳ ಮನೆಗೆ ಬರ್ತಾ ಇರೋದು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಬನ್ನಿ. ಬೀಗರ ಮನೆಗೆ ಅಂತ ಬಂದಿಲ್ಲ. ಆಕ್ಸಿಡೆಂಟ್ ಬಗ್ಗೆ ಇಲ್ಲಿ ಯಾವನಾದರೂ ತುಟಕ್ ಪಿಟಕ್ ಅಂತಾನ ಅಂತ ತಿಳ್ಕೊಳಕ್ ಬಂದೀವ್ನಿ. ನಮಸ್ಕಾರಮ್ಮ. ನಮಸ್ಕಾರ ಬೀಗ್ರೆ. ನಮಸ್ಕಾರ. ಬನ್ನಿ. ಈ ಕಾಲದಲ್ಲಿ ಮನೆ ಮುಂದೆ ಒಂದು ಅಂಗ್ಲ ಜಾಗನೂ ಬಿಡೋಕ್ಕಿಲ್ಲ. ಒಂದು ರೂಮ್ ಕಟ್ಬಿಟ್ಟು ಬಾಡಿಗೆ ಕೊಟ್ಬಿಡ್ತಾರೆ. ಅಂಥದ್ರಲ್ಲಿ ಮನೆ ಮುಂದೆ ಒಂದು ಜಾಗ ಬಿಟ್ಕೊಂಡು ಮನೆಯ ಚೆನ್ನಾಗಿ ಕಟ್ಟಿದ್ದೀರಿ ಬಿಡಿ. ಇಲ್ಲ, ಇದು ನಮ್ಮದು ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆ. 20 ವರ್ಷದಿಂದ ಈ ಮನೆಯಲ್ಲೇ ಇದ್ದೀವಿ. ಓ ಹೌದಲ್ಲ. ಬನ್ನಿ ಬನ್ನಿಮ್ಮ. ಈ ಬಾಡಿಗೆ ಮನೆ ಒಡೆಯನ್ನು ಹುಡ್ಕೊಂಡ್ಬಂದು ನನ್ನ ಮಗಳು ಮದುವೆ ಮಾಡ್ಕೊಂಡ್ಲಲ್ಲ ಅಂತ ನಾಚಿಕೆ ಆಯ್ತಾ ಇದೆ. ಯಾಕೆ ಬಾಗ್ಲಲ್ಲಿ ನಿಂತ್ಕೊಂಡ್ರಿ? ಬನ್ನಿ ಬೀಗ್ರೆ, ಬನ್ನಿಮ್ಮ, ಒಳಗೆ ಬನ್ನಿ. ಲಕ್ಷ್ಮಿ, ಬನ್ನಿಮ್ಮ, ಬನ್ನಿ ಬನ್ನಿ. ಲಕ್ಷ್ಮಿ. ಅತ್ತೆ, ಮಾವ, ನಮಸ್ಕಾರ. ಬೇಬಿ ಬೇಬಿ ಬನ್ನಿ. ಮಾವ, ಇವರು ನಮ್ಮಜ್ಜಿ. ನೂರು ಕಾಲ ಸುಖವಾಗಿ ಬಾಳವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.